ಸ್ನೇಹಿತರೆ, ಇವತ್ತು ನಾನು ಚೈತ್ರ ಮಾಸದ ಗೌರಿಯನ್ನು ಹೇಗೆ ಪೂಜೆ ಮಾಡಬೇಕು ಅಂತ ಹೇಳಿ ಸರಳವಾಗಿ ಚೈತ್ರ ಮಾಸದ ಗೌರಿ ಆಹ್ವಾನ ಜೊತೆಗೆ ಸಂಕಲ್ಪಪೂರ್ವಕವಾಗಿ ಯಾವ ರೀತಿಯನ್ನು ಗೌರಿ ಪೂಜೆಯನ್ನು ಮಾಡಬೇಕು ಅಂತೇಳಿ ಸರಳವಾಗಿ ತಿಳಿಸ್ಕೊಡ್ತೀನಿ. ಗೌರಿ ಪೂಜೆಯನ್ನು ಮಾಡಬೇಕಾದ್ರಾಗ ಮೊದಲು ಏನು ಮಾಡಬೇಕು ಅಂದ್ರೆ ಈ ರೀತಿಯಾಗಿ ದೇವರ ಕಟ್ಟೆ ಮೇಲೆ ಒಂದು ಮಣಿಯನ್ನು ಎಲ್ಲ ಹಾಕಿ ಸಿದ್ಧಪಡಿಸ್ಕೋಬೇಕು. ಅದ ಮೇಲೆ ನಂತರ ಈ ರೀತಿಯಾಗಿ ರಂಗವಲ್ಲಿಯನ್ನೆಲ್ಲ ಹಾಕಿ ದೀಪಗಳಿಂದ ಅಲಂಕಾರ ಮಾಡಬೇಕು. ದೀಪ 1-2 ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ದೀಪಗಳ ಮಧ್ಯೆ ಈ ರೀತಿಯಾಗಿ ಒಂದು ಮಣಿಯನ್ನಿಟ್ಟು ಅದರ ಮೇಲೆ ಕೆಂಪು ಅಕ್ಷತೆಗಳನ್ನು ಹಾಕಬೇಕು. ಈ ರೀತಿಯಾಗಿ ಕೆಂಪು ಅಕ್ಷತೆಗಳನ್ನು ಹಾಕಬೇಕು. ಹಾಕಿ ನಂತರ ಏನು ಮಾಡಬೇಕು, ಗೌರಿಯನ್ನು ಆಹ್ವಾನ ಮಾಡ್ಕೋಬೇಕು. ಗೌರಿಯನ್ನು ಆಹ್ವಾನ ಅಲ್ಲ, ಗೌರಿಯನ್ನು ಜಾಗಕ್ಕೆ ಕೂಡಿಸ್ಕೋಬೋದು. ಈಗ ಈ ರೀತಿಯಾಗಿ ತೊಟ್ಟಿಲ ಗೌರಿ ಅಂತ ಹೇಳ್ತೇವೆ ನಾವು. ಆಕೆ ತೊಟ್ಟಿಲ ಗೌರಿ ಇದ್ದಾಳ, ಆಕೆಯನ್ನು ಈ ಚೈತ್ರ ಮಾಸ ಗೌರಿ ತೊಟ್ಟಿಲಲ್ಲಿ ಕೂತಿರುವಂಥ ಗೌರಿಗೆ ಸೀರೆಯನ್ನು ಉಡಿಸಿ ಈ ರೀತಿಯಾಗಿ ಅಲಂಕಾರ ಮಾಡಿರ್ತೀವಿ. ಈಕೆಗೆ ಕೊರಳಲ್ಲಿ ಮಂಗಳಸೂತ್ರ, ಹಾರ, ನಿಮ್ಗೆ ಏನೇನು ಬೇಕೋ ಎಲ್ಲ ಅಲಂಕಾರದ ವಸ್ತುಗಳನ್ನು ಆಕೆಗೆ ಹಾಕಬೇಕು ಅಂಥೇಳಿ ಈ ರೀತಿಯಾಗಿ ಗೌರಿಯನ್ನು ಅಲಂಕಾರ ಮಾಡಿ ನಂತರ ಆಕೆ ಬರೀ ಗೌರಿ ಮಾತ್ರ ಅಲ್ಲ, ಆಕೆ ಜೊತೆ ನಾವು ಗಂಗೆಯನ್ನು ಕರ್ಕೊಳ್ಬೇಕಾಗ್ತದೆ. ಅಂದ್ರೆ ಕಲಶದಲ್ಲಿ ಈ ರೀತಿಯಾಗಿ ಕಲಶದಲ್ಲಿ ನೀರನ್ನು ತುಂಬಿ ಈಕಿ ಅದನ್ನು ಒಂದು ಈ ಒಂದು ಫಲ ಆಗಿ ಅಂದ್ರೆ ಚೈತ್ರ ಮಾಸದ ಫಲ ಅಂಥೇಳಿ ಆಕೆಗೆ ಮಾವಿನಕಾಯಿ ಇಟ್ಟು ಗಂಗಿ ಬಂದ್ಲು, ಗೌರಿ ಬಂದ್ಲು, ಗಂಗಿ ಬಂದ್ಲು, ಗೌರಿ ಬಂದ್ಲು ಅಂತ ಆಕೆಯ ಒಂದು ಬಲಕ್ಕೆ ಈ ರೀತಿಯಾಗಿ ಇಡಬೇಕು. ಇಟ್ಟು ಗೌರಿ ಬಂದ್ಲು, ಗಂಗಿ ಬಂದ್ಲು ಅಂಥೇಳಿ ಆಕೆಯನ್ನು ನಾವು ಹೇಳ್ತೇವೆ. ಈ ರೀತಿಯಾಗಿ ಗೌರಿಯನ್ನು ಕೂಡಿಸಿ ಈಗ ಈ ಗೌರಿ ಪೂಜೆಯನ್ನು ಯಾಕೆ ಮಾಡ್ತಾರೆ ಅಂತ ಹೇಳ್ತೇನೆ ನೋಡ್ರಿ. ಗೌರಿಗೆ ಯಾಕೆ ಇಷ್ಟೊಂದು ಮಹತ್ವ ಅಂದ್ರೆ, ನೀವು ಮದುವೆ ಒಳಗೆ ನೋಡಿರ್ತೀರಿ, ಅಕ್ಷತೆಗೆ ಅಂದ್ರೆ ವಧುವನ್ನು ಅಕ್ಷತೆಗೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಆ ವಧುವನ್ನು ನಾವೇನು ಮಾಡ್ತೀವಿ, ಗೌರಿ ಪೂಜೆ ಮಾಡಿಸ್ತೀವಿ. ಆಕೆ ಕೈಯಿಂದ ಗೌರಿ ಪೂಜೆಯನ್ನು ಮಾಡಿಸಿ ಗೌರಿ ಬಾಗಿಣವನ್ನು ಕೊಡಿಸ್ತೀವಿ. ಅದ್ರ ಅದ್ರ ಉದ್ದೇಶ ಏನು ಅಂತಂದ್ರೆ, ಗೌರಿ ಸುಖ ದಾಂಪತ್ಯಕ್ಕೆ ಹರಿಸ್ತಾಳೆ ಅಂತ. ಆ ಗೌರಿ ಪೂಜೆ ಮಾಡೋದ್ರಿಂದ ಆಕೆ ದಾಂಪತ್ಯ ಅಖಂಡ ಸೌಭಾಗ್ಯದ ವರ ಕೊಡೋಳೆ ಗೌರಿ. ಆದ್ದರಿಂದ ಈ ಲಕ್ಷ್ಮಿ ನಿಮಗೆ ಸಂಪತ್ತನ್ನು ಕೊಟ್ಟರೆ ಈಕಿ ಅಖಂಡ ಸೌಭಾಗ್ಯ ಅಂದ್ರೆ ನಿಮ್ಮ ಪತಿ ಆಯುಷ್ಯವನ್ನು ಕೊಡುವಳ್ಳೆ ಗೌರಿ ಅಂತ ಹೇಳ್ತಾರೆ. ಅದಕ್ಕೆ ಗೌರಿ ಪೂಜೆ ಮಾಡೋದ್ರಿಂದ ಆಯುಷ್ಯ ಸಿಗ್ತದೆ, ಪತಿಯ ಆಯುಷ್ಯ ಸಿಗ್ತದೆ ಅಂಥೇಳಿ ಅದಕ್ಕೆ ಆಕಿನ ಆ ಅಖಂಡ ಸೌಭಾಗ್ಯ ದಂಪತಿಗಳ ನಡುವೆ ಸಾಮರಸ್ಯ ಇರಬೇಕು ಅಂಥೇಳಿ, ಅಂದ್ರೆ ಪ್ರೀತಿಯಿಂದ ಇರಬೇಕು ಅಂತ, ಪತಿ ಪತ್ನಿಯರು ನಾವು ಪ್ರೀತಿಯಿಂದ ಇರಬೇಕು ಅಂತ ಗೌರಿ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಈ ರೀತಿಯಾಗಿ ಈ ಚೈತ್ರ ಮಾಸ ಗೌರಿ ಮನೇಲಿ ಪದ್ಧತಿ ಇದ್ದರೆ ಮಾತ್ರ ಕೊಡಿಸ್ಬೋದಾ, ಅಥವಾ ನಮ್ಮ ಮನೇಲಿ ನಾವು ಯಾವತ್ತೂ ನೋಡೇ ಇಲ್ಲ ಪೂಜೆ ಅಂದ್ರೆ ತುಂಬ ಜನ ನಂಗೆ ಕಮೆಂಟ್ ಮಾಡಿ ಕೇಳ್ತಿರ್ತೀರಿ. ಒಂದು ಮಾತು ಹೇಳ್ತೇನೆ ನೋಡ್ರಿ, ನಿಮ್ಮ ಗೌರಿಯನ್ನು ಪೂಜೆ ಮಾಡಬೇಕಾದ್ರೆ ಯಾವ ಇದನ್ನು ಮನೆಯೊಳಗೆ ಪದ್ಧತಿಗಳು ಬೇಕಾಗಿಲ್ಲ. ನಮಗೆ ಗೌರಿಯನ್ನು ಪೂಜೆ ಮಾಡಬೇಕು ಅಂತ ಅನಿಸಿದ್ರೆ ನೀವು ಗೌರಿ ಪೂಜೆಯನ್ನು ಇಟ್ಟು ಮಾಡ್ಬೋದು. ಅದಕ್ಕೆ ಹೇಳ್ತೇನೆ, ಈ ಗೌರಿಯನ್ನು ಅಕಸ್ಮಾತ್ ನಮ್ಮ ಮನೆಯೊಳಗೆ ಈ ರೀತಿಯಾಗಿ ತೊಟ್ಟಲ ಗೌರಿ ಇಲ್ಲ ಅಂದರೆ ಏನು ಮಾಡಬೇಕು, ತೃತೀಯ ದಿವಸ ಅತ್ಯಂತ ಒಳ್ಳೆಯ ಗೌರಿಗೆ ತದಿಗೆ ತಿಥಿಗೆ ಗೌರಿ ಅಧಿದೇವತೆ ಅಂತ ಹೇಳ್ತಾರೆ. ಆ ದಿನ ತದಿಗೆ ದಿನದ ಗೌರಿಯನ್ನು ಪೂಜೆ ಮಾಡೋದ್ರಿಂದ ಬಹಳ ಆಕೆ ವರವನ್ನು ಪಡ್ಕೊ. ಅಕಸ್ಮಾತ್ ನಿಮ್ಮ ಮನೇಲಿ ಗೌರಿ ಇಲ್ಲ ಅಂತಂದ್ರೆ ಒಂದು ಕಲಶವನ್ನು, ನಮ್ಮನ್ನೇ ತೋರಿಸಿದಲ್ಲ ಕಲಶವನ್ನು ಹೆಂಗೆ ಕೂಡಿಸ್ಬೇಕು ಅಂಥೇಳಿ ಕಲಶವನ್ನು ಸಹ ಇಟ್ಟು ಅದರಲ್ಲಿ ಗೌರಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆ ಮಾಡ್ಬೋದು. ಕಲಶದಲ್ಲಿ ನೀವು ಮೊನ್ನೆ ಹೇಳಿಬಿಟ್ಟೇನೆ, ಕಲಶದಲ್ಲಿ ನೀವು ಸರ್ವ ದೇವತೆಗಳ ಆಹ್ವಾನ ಮಾಡ್ಕೋಬೋದು. ಆದ್ದರಿಂದ ಕಲಶವನ್ನು ಸಹ ಈ ರೀತಿಯಾಗಿ ಗೌರಿಗೆ ವಸ್ತ್ರವನ್ನು ಇಟ್ಟು ಗೌರಿಯನ್ನು ಕಲಶಕ್ಕೆ ನೀವು ಸಹ ಕೂಡಿಸಿ, ಈಗ ಯಾವ ಪೂಜೆ ಎಲ್ಲ ಹೇಳ್ಕೊಡ್ತೀನೋ ಅದನ್ನು ಕೂಡ ನೀವು ಕಲಶಕ್ಕೆ ಪೂಜೆ ಮಾಡಿದರೂ ಗೌರಿಗೆ ಮುಟ್ತದ್ದು. ಅದನ್ನು ಸಂಕಲ್ಪ ಹೆಂಗೆ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ ನೋಡ್ರಿ. ಈ ಸಂಕಲ್ಪ ಮಾಡಬೇಕಾದ್ರೆ ನಾವು ಏನೇನು ಇಟ್ಕೊಳ್ಬೇಕು ಕೈಯೊಳಗೆ ಅಂತ ಹೇಳ್ತೀನಿ ನೋಡ್ರಿ. ಸಂಕಲ್ಪಕ್ಕೆ ಕೆಂಪಕ್ಷತೆ, ಅಡಿಕೆ ಬೆಟ್ಟ, ದಕ್ಷಿಣೆ, ಒಂದು ಹೂ, ಇವನ್ನ ಇಟ್ಕೊಂಡು ನಾವೇನು ಮಾಡಬೇಕು, ಸಂಕಲ್ಪವನ್ನು ಮಾಡಬೇಕು. ಯಾವ ರೀತಿ ಸಂಕಲ್ಪ ಮಾಡಬೇಕು ಅಂತಂದ್ರೆ, ಮೊದಲೇನು ಮಾಡಬೇಕು, ಆ ದಿವಸದ ತಿಥಿ ನಕ್ಷತ್ರ ಎಲ್ಲವನ್ನೂ ಹೇಳ್ಕೋಬೇಕು. ನಿಮಗೆ ಸಂಸ್ಕೃತದೊಳಗೆ ಬರಲಿಲ್ಲ ಅಂತಂದ್ರೆ ನಾನು ಹೇಳಿರ್ತೀನಲ್ಲ, ಅದನ್ನು ನೀವು ಕೇಳಿ ಸಂಕಲ್ಪ ಅಂಥೇಳಿ ನೀರು ಬಿಟ್ಟರೆ ಸಾಕು. ಬೆಳಗ್ಗೆ ಹೇಳೇನಿ ಸಂಕಲ್ಪ ಅಂತಂದರೆ ಏನು, ನಾ ಹೇಳ್ತೇನೆ. ಸಂಕಲ್ಪ ತದಿಗೆ ದಿವಸ ಯಾವ ಸಂಕಲ್ಪದ, ಯಾವ ತಿಥಿ ಅದ, ಯಾವ ನಕ್ಷತ್ರದ, ಯಾವ ಯೋಗದ ಎಲ್ಲವನ್ನೂ ಹೇಳಿಬಿಡ್ತೀನಿ. ನೀವು ಕೈಯಲ್ಲಿ ಅಕ್ಷತೆ ಹಿಡ್ಕೊಂಡು ನಂತರ ನೀವು ಬಿಟ್ಬಿಟ್ರೆ ಸಾಕು. ಆದ್ದರಿಂದ ನಾ ಹೇಳ್ತೇನೆ ನೋಡ್ರಿ. ಓಂ ನಮ ಶುಭಾಭ್ಯಾಂ ಶುಭ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಚರಣೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯ ದೇಶೆ ಗೋದಾವರ್ಯ ದಕ್ಷಿಣ ತೀರೆ ಶಾಲಿವಾನಶಕೆ ಬೌದ್ಧಾವತಾರೆ
ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕಚಂದ್ರಮಾನೇನ ಪ್ಲವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತೌ ಚೈತ್ರಮಾಸೆ ಶುಕ್ಲಪಕ್ಷೆ ಆ ದಿವಸ ತೃತೀಯ ತಿಥಿ ಇರ್ತದೆ. ತೃತೀಯ ತಿಥೌ ಬೃಹಸ್ಪತಿ ವಾಸರೆ ಅಂದ್ರೆ ಗುರುವಾರ. ಬೃಹಸ್ಪತಿ ವಾಸರೆ ಕೃತ್ತಿಕಾ ನಕ್ಷತ್ರೆ ಆಯುಷ್ಮಾನ್ ಯೋಗೆ ಅಂತ ಆ ದಿನ ಆಯುಷ್ಮಾನ ಯೋಗದ. ಆದ್ದರಿಂದ ಒಳ್ಳೆಯ ಮುಹೂರ್ತದಲ್ಲಿ 8ರಿಂದ 11 ತನಕ ಈ ಗೌರಿಯನ್ನು ಆಹ್ವಾನ ಮಾಡ್ಕೋಬೇಕು. ಅದರಿಂದ ಈ ರೀತಿಯಾಗಿ ಸಂಕಲ್ಪವನ್ನು ಹೇಳಿ ಮಮ ಆತ್ಮನಃ ಶ್ರುತಿ ಸ್ಮೃತಿ ಪುರಾಣೋಕ್ತ, ಇದನ್ನು ನಾನು ನಿಮ್ಗೆ ಕನ್ನಡದಾಗ ಹೇಳ್ಬಿಡ್ತೀನಿ. ಶ್ರುತಿ ಸ್ಮೃತಿ ಪುರಾಣದಲ್ಲಿ ಏನು ಹೇಳಿದೆಯೋ ಆ ಎಲ್ಲ ಇದು ಅಸ್ಮಾಕಂ ಇವತ್ತು ನಾನು ಮಾಡ್ತಿರುವಂಥ ಗೌರಿಯ ಪೂಜೆಗೆ ಶ್ರುತಿ ಸ್ಮೃತಿ ಪುರಾಣದಲ್ಲಿ ಹೇಳಿರುವಂಥ ಎಲ್ಲ ಫಲಗಳು ನನ್ನ ಕುಟುಂಬಕ್ಕೆ ಬರಲಿ. ನನ್ನ ಮಕ್ಕಳಲ್ಲೂ ವಿದ್ಯೆಯಲ್ಲಿ ವಿದ್ಯೆ ಬುದ್ಧಿ ಎಲ್ಲದರಲ್ಲೂ ಒಳ್ಳೆಯದಾಗಲಿ. ಆಯುಷ್ಯವನ್ನು ಕೊಡು, ನನ್ನ ಪತಿಗೆ ಆಯುಷ್ಯವನ್ನು ಕೊಡು, ನನ್ನ ದಾಂಪತ್ಯ ಚೆನ್ನಾಗಿರಲಿ. ಈ ರೀತಿಯಾಗಿ ನಿಮ್ಮ ಎಲ್ಲವನ್ನು ಹೇಳಿಕೊಂಡು ನಂತರ ಶ್ರೀ ಗೌರಿ ಸಮಸ್ತ ಅಭ್ಯುದಯಾರ್ಥಂಚ, ನನ್ನ ಎಲ್ಲವೂ ಸಮಸ್ತವೂ ನನ್ನ ಪರಿವಾರ ಎಲ್ಲವೂ ಅಭ್ಯುದಯ ಆಗಲಿ ಅಂಥೇಳಿ ಶ್ರೀ ಗೌರಿ ಪ್ರೀತ್ಯರ್ಥಂ ಯಥಾ ಮಿಲಿತೋಪಚಾರ ಅಂದ್ರೆ ನನ್ನಲ್ಲಿರುವಂಥ ಎಷ್ಟು ಶಕ್ತ್ಯಾನುಸಾರ ನಾನು ನಿನ್ನ ಪೂಜೆಯನ್ನು ಮಾಡ್ತೀನಿ. ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಅಂಥೇಳಿ ಆಮೇಲೆ ಆಸನ ಎಲ್ಲ ಪೂಜೆಯನ್ನು ಮಾಡ್ತೀನಿ ಅಂತ ಬೇಡ್ಕೊಂಡು ಈ ರೀತಿಯಾಗಿ ನಾವು ಪೂಜೆಗೆ ನೀರನ್ನು ಇಟ್ಕೊಂಡಿರ್ತೇವೆ. ಜೊತೆಗೆ ಆಚಮನಿಗೆ ಎಲ್ಲ ನೀರು ಇಟ್ಕೊಂಡಿರ್ತೇವಲ್ಲ ಆ ರೀತಿಯಾಗಿರುವಂಥ ನೀರಿನಿಂದ ಒಂದು ಆಕೆ ಮುಂದೆ ಒಂದು ತಟ್ಟೆಯನ್ನಿಟ್ಟು ನಾವು ಇದು ಸಂಕಲ್ಪ ಅಂತ ಹೇಳ್ತೀವಿ. ಈ ರೀತಿಯಾಗಿ ಸಂಕಲ್ಪ ಮಾಡಿ ನೀರು ಬಿಟ್ಟಾಗ ಆಕೆಗೆ ಮುಟ್ತದೆ ಅಂಥೇಳಿ ಪೂಜೆ ಇದು ನಾವು ಸಂಕಲ್ಪ ಪೂರ್ವಕವಿಲ್ಲದೆ ಪೂಜೆಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ರೀತಿಯಾಗಿ ನಾವು ಸಂಕಲ್ಪ ಮಾಡ್ಕೊಂಡ್ಮೇಲೆ ನಂತರ ಈ ಗೌರಿಯನ್ನು ಪೂಜೆ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೋ ಹೇಳಿದ್ರು ನನಗೆ ಈ ಒಂದು ಮಡಿ ನೀರಿನಲ್ಲಿ ಬೇರೆ ಬೇರೆ ಥರ ಅಂದರೆ ಆಚಮನಿ ನೀರು, ಅರ್ಘ್ಯದ ನೀರು ಮತ್ತು ಅದಲ್ಲದ ಪೂಜೆ ನೀರು, ಇದನ್ನು ನಾವು ಪೂಜೆ ನೀರು ಅಂಥೇಳಿ ಕಲಶ ತುಂಬಿಟ್ಕೊಂಡಿರ್ತೀವಿ. ಇದು ಆಚಮನಿಗೆ ನೀರು, ಇದು ಆಚಮನಿಗೆ ನೀರು. ಆಚಮನಿ ನೀರು ಮಾಡಿದ್ದನ್ನು ಪೂಜೆ ಮಾಡಬಾರ್ದು. ಅದು ಆಚಮನಿ ಅಂದರೆ ಗಂಡಸೂರು ಮಾಡ್ತಾರಲ್ಲ, ಹೆಣ್ಮಕ್ಳಿಗೂ ಸಹ ಅಧಿಕಾರದ ಆಚಮನಿ ಮಾಡಲಿಕ್ಕೆ. ಹೆಣ್ಮಕ್ಳು ಆಚಮನಿ ಮಾಡಿದಾಗ ಆಚಮನಿ ನೀರು ಬೇರೆ ತುಂಬ್ಕೋಬೇಕು. ಆಮೇಲೆ ಇದು ಅರ್ಘ್ಯದ ನೀರು, ಅರ್ಘ್ಯಕ್ಕೆ ನೀರು ಬೇರೆ ಇರಬೇಕು. ಮಕ್ಕಳು ಇದನ್ನು ಮಾಡಿದಾಗ ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಆಚಮನಿ ನೀರು ಬೇರೆ ಇರಬೇಕು ಮತ್ತು ಅರ್ಘ್ಯದ ನೀರು ಬೇರೆ ಇರಬೇಕು. ತಟ್ಟೆಗಳು ಸಹ ಬೇರೆ ಬೇರೆಯಾಗೇ ಇರಬೇಕು. ಇದು ಪೂಜೆಗೆ ಇಟ್ಕೊಂಡು ನೀರು, ಇದು ಅರ್ಘ್ಯಕ್ಕೆ ಇರೋ ನೀರು, ಇದು ಆಚಮನಿಗೆ ಇಟ್ಕೊಂಡಂಥ ನೀರು, ಮತ್ತು ಇದು ಮೀಸಲು ಅಂತ ಹೇಳ್ತೇವೆ ನಾವು. ಇದು ನೋಡ್ರಿ, ಇದನ್ನು ನಾವು ಮೀಸಲು ಅಂತ ಹೇಳ್ತೀವಿ. ಈ ರೀತಿಯಾಗಿ ಬೇರೆ ಬೇರೆ ಈ ಮೀಸಲು ಅಂತ ಯಾಕೆ ಅನ್ಕೋತೀವಿ ಅಂತಂದ್ರೆ, ಈಗ ನಾವು ದೇವ್ರ ಪೂಜೆ ಕೂತಿರ್ತೇವೆ, ಭಾಳ ಹೊತ್ತಾಗ್ಬಿಡ್ತದೆ. ಅವಾಗ ಸ್ವಲ್ಪ ನೀರಡಿಕೆದು ಏನಾದರೂ ಆದ್ರೆ ಅಕಸ್ಮಾತ್ ನಮ್ಮ ಕೈ ತೊಳ್ಕೊಳ್ಳಿಕ್ಕೆ ಏನಾದರೂ ಇರಲಿ ಅಂಥೇಳಿ ನಾವು ಏನು ಮಾಡ್ತೀವಿ, ಈ ರೀತಿಯಾಗಿ ಕೆಲವೊಂದು ಸಲ ನಮ್ಮ ಪೂಜೆ 4-5 ತಾಸು ಆಗಿಬಿಡ್ತದೆ. ಅಂಥ ಸಮಯದೊಳಗೆ ನಾವು ನೀರಿಲ್ದಾಗ ಏನೋ ಒಂದು ಕೈ ತೊಳ್ಕೊಳ್ಳಿಕ್ಕೆ ಬಂತು, ದೀಪ ಒಂದು ಸರಿ ಮಾಡಿದಾಗ ಕೈ ತೊಳ್ಕೊಬೇಕು. ಆವಾಗ ಪೂಜೆ ನೀರು, ಆಚಮನಿ ನೀರು ಬಳಸಬಾರ್ದು. ಅದಕ್ಕೆ ಮೀಸಲು ನೀರು ಅಂತ ಹೇಳ್ತೇವೆ ನಾವು. ಈ ರೀತಿಯಾಗಿ ಮೀಸಲು ನೀರು, ಈ ಮೀಸಲು ನೀರಿದು, ಇದು ಪೂಜೆಯ ನೀರು, ಒಂದು ಆಚಮನಿ ನೀರು, ಒಂದು ಅರ್ಘ್ಯದ ನೀರು. ಹೀಗಾಗಿ ನಾವು ಎಲ್ಲವನ್ನು ಬೇರೆ ಬೇರೆಯಾಗಿ ತುಂಬಿಟ್ಕೊಳ್ಬೇಕು. ನಾವು ಪೂಜೆ ಮಾಡಿದ ನೀರನ್ನು ಪೂಜೆಗೆ ಮಾತ್ರ ಬೆಳೆಸಬೇಕು. ಅದನ್ನು ನಂತರ ಈ ರೀತಿಯಾಗಿ ಈಗ ಗೌರಿ ಪೂಜೆಯನ್ನು ಹೆಂಗೆ ಮಾಡಬೇಕು ಅಂತಂದ್ರೆ, ಗೌರಿಯನ್ನು ಕರಿಬೇಕು. ಈಗ ಅಂದ್ರೆ ಆಕೆನ ಇಟ್ಟೇವಿ ನಾವು, ಆಕೆಯನ್ನು ಇನ್ನೂ ಆಹ್ವಾನ ಮಾಡ್ಕೊಂಡಿಲ್ಲ. ಗೌರಿಯನ್ನು ಆಹ್ವಾನ ಮಾಡಬೇಕಾದ್ರೆ ಗೌರಿಯನ್ನು ಆಕೆಗೆ ವಿಶೇಷವಾಗಿ ಮಂತ್ರಗಳಿರಂಗಿಲ್ಲ. ಆಕೆಯನ್ನು ಹಾಡು ಮೂಲಕವಾಗಿ ನಾವು ಆಹ್ವಾನ ಮಾಡ್ಕೊಳ್ಬೇಕು. ಆಕೆನ ಕರೆದಿದ್ದ ಹಾಡು ಅಂದ್ರೆ, ಈಗ ನಾವು ಗೌರಿ ಪೂಜೆ ಮಾಡ್ಬೇಕಾದ್ರೆ ಕರೆದಿದ್ದ ಹಾಡು ಇರ್ತದಲ್ಲ, ಅದನ್ನು ಹಾಡಬೇಕು. ಬಾರೆ ಗೌರಿ ಪೂಜಿಸುವೆನು ಸಾರೆ ಸಾಂಬಕಿ, ಈ ರೀತಿಯಾಗಿ ಉಡು ರಾಜಮುಖಿ ಬಾರೆ ಉಡಿಯ ತುಂಬುವೆ, ಬಾರೆ ಪೂಜೆ ಮಾಡುವೆ, ಬಾರೆ ಬಾರೆ ನೀ ಗೌರಿ, ಬಾರೆ ನೀ ಗೌರಿ ನೀ ಬಾ. ಈ ರೀತಿಯಾಗಿ ಗೌರಿಯನ್ನು ಕರೆದಿದ್ದು ನಾನಾ ಥರದ ಹಾಡುಗಳವ.
ಅವನ್ನ ಗೌರಿಯನ್ನು ಕರ್ಕೊಂಡು ಆಕೆ ಕರೆದಿದ್ದ ಹಾಡು ಹಾಡ್ತೇವೆ. ನಂತರ ಆಕೆ ಬರ್ತಾಳಲ್ಲ, ಬಂದು ಕೂತ್ಮೆ ಆ ಬಂದದ ಹಾಡೂ ಹಾಡಬೇಕು. ಬಂದದ ಹಾಡು ಹೆಂಗೆ ಹಾಡ್ಬೇಕಂದ್ರೆ, ಗೌರಿ ಬಂದಳೆ ಚೈತ್ರ ಗೌರಿ ಬಂದಳೆ, ಚವರಿ ರಾಗುಟಿ ಹಾಕಿದ ಚಲುವಿ ಬಂದಳೆ. ಈಗ ನಾವು ಆಗಳೇ ಕರೆದಿದ್ದ ಹಾಡು ಹಾಡಿದ್ವಿ, ಈಗ ಆಕೆಯನ್ನು ಬಂದು ಕೂತಿದ್ದ ಹಾಡು ಹಾಡಬೇಕು ಅಂತ ಹೇಳಿ. ಬುಗುಡಿ ಮೂಗುತೀಟ್ಟ ಸುಗುಣು ಪಾರ್ವತಿ, ವಾರಿ ಜಾಮುಖಿ ಸಿಂಹನೇರಿ ಬಂದಳೆ. ಗೌರಿ ಬಂದಳೆ ಚೈತ್ರ ಗೌರಿ ಬಂದಳೆ, ಚವರಿ ರಾಗುಟಿ ಹಾಕಿದ ಚಲುವೆ ಬಂದಳೆ. ಸೀರೆ ಉಟ್ಟಳೆ ಒಳ್ಳೆ ಕುಬುಸ ತೊಟ್ಟಳೆ, ಚೈತ್ರ ಮಾಸದ ಪೂಜೆ ಹೊತ್ತಿಗೆ ಬಂದಳೆ. ಗೌರಿ ಬಂದಳೆ ಶ್ರೀ ಗೌರಿ ಬಂದಳೆ, ಚೈತ್ರ ಗೌರಿ ಬಂದಳೆ, ಚವರಿ ರಾಗುಟಿ ಹಾಕಿದ ಚಲುವಿ ಬಂದಳೆ. ಹೂ ಮುಡಿದಳೆ ಸರ್ವ ಆಭರಣ ತೊಟ್ಟಳೆ, ನಮ್ಮನ್ನೆಲ್ಲ ಹರಸುತ್ತ ಮನೆಗೆ ಬಂದಳೆ. ಗೌರಿ ಬಂದಳೆ ಶ್ರೀ ಗೌರಿ ಬಂದಳೆ, ಚೈತ್ರ ಗೌರಿ ಬಂದಳೆ, ಚವರಿ ರಾಗುಟಿ ಹಾಕಿದ ಚಲುವೆ ಬಂದಳೆ. ನೆರಿಗೆ ಚಿಮ್ಮುತ್ತಾ ಮುಖದ ಕಾಂತಿ ತೋರುತ್ತಾ, ವೆಂಕಟೇಶನ ಸಹಿತ ಮನೆಗೆ ಬಂದಳೆ. ಗೌರಿ ಬಂದಳೆ ಚೈತ್ರ ಗೌರಿ ಬಂದಳೆ, ಚೈತ್ರ ಗೌರಿ ಬಂದಳೆ, ಚವರಿ ರಾಗುಟಿ ಹಾಕಿದ ಚಲುವೆ ಬಂದಳೆ. ನಂತರ ಶ್ರೀ ಗೌರಿ ದೇವತಾಭ್ಯ ನಮಃ ಆಹ್ವಾನಾರ್ತೆ ಅಕ್ಷತಾಂ ಸಮರ್ಪಯಾಮಿ, ಆಸನಾರ್ತೆ ಅಕ್ಷತಾಂ ಸಮರ್ಪಯಾಮಿ ಅಂಥೇಳಿ ಆಕೆಗೆ ನಾವು ಪೂಜೆ ಹಾಡನ್ನು ಹಾಡಬೇಕು. ಪೂಜೆ ಹಾಡು ಹಾಡ್ಕೋತ ಆಕೆಗೆ ಎಲ್ಲವನ್ನು ಮಾಡಬೇಕು. ಆ ಪೂಜೆ ಹಾಡು ನಾ 2 ಸಾಲ ಎಲ್ಲವನ್ನು ಹಾಡು ತೋರಿಸ್ತಾ ಇದ್ದೇನೆ ನಿಮ್ಗೆ. ಪೂಜೆ ಮಾಡೋಣ ಬನ್ನಿರಿ ಶ್ರೀ ಗೌರಿಯ, ಪೂಜೆ ಮಾಡೋಣ ಬನ್ನಿರೇ, ಪೂಜೆ ಮಾಡೋಣ ಬನ್ನಿ ಮೂಜಗ ಜನನೀಯ, ರಾಜರಾಜೇಶ್ವರಿಯ ನೂತ ಶ್ರೀ ಗೌರಿಯ, ಪೂಜೆ ಮಾಡೋಣ ಬಂದಿರೇ ಶ್ರೀ ಗೌರಿಯ. ಈ ರೀತಿಯಾಗಿ ಆಕೆಗೆ ಹಾಡು ಹಾಡ್ಕೋತ, ಪೂಜೆ ಪೆನೆ ನಿನ್ನ, ಪೂಜೆ ಪೆನೆ ನಿನ್ನ ಜಾಜಿ ಪುಷ್ಪಗಳಿಂದ, ಮೂಜಗನ್ಮಾತೆ ನೀನು ಅಮರಾದಿ ಸುರರಿಂದ ವಿನಂದಿತೆ ನಿನ್ನ, ಅಮರಾದಿ ಸುರರಿಂದ ವಿನಂದಿತೆ ನಿನ್ನ, ಪಾದಾಂಬುಜವ ತೋರಿ ಪಾವನ ಮಾಡಿನ್ನ, ಪೂಜೆ ಪೆನೆ ನಿನ್ನ. ಈ ರೀತಿಯ ಹಾಡಾಡ್ಕೋತಾಕಿಗೆ ಪಾದಯೋಪಾದ್ಯಂ ಸಮರ್ಪಯಾಮಿ, ಹಸ್ತಯೋರ್ಘ್ಯಂ ಸಮರ್ಪಯಾಮಿ, ಓಕೆ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿ ನಂತರ ಆಕೆಗೆ ಒಂದು ಹೂವನ್ನು ತಗೊಂಡು, ನಂತರ ಆಕೆ ಹೂವನ್ನು ತಗೊಂಡು ಸ್ನಾನಂ ಸಮರ್ಪಯಾಮಿ. ಅಕಸ್ಮಾತ್ ನೀವೇನ್ರಿ ಪಂಚಾಮೃತ ರೆಡಿ ಮಾಡಿ ಇಟ್ಕೊಂಡಿದ್ರೆ ಪಂಚಾಮೃತಂ ಸಹ ಆಕೆಗೆ ಒಂದು ಹೂವಿನಿಂದ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ನಂತರ ವಸ್ತ್ರವನ್ನು ಏರಿಸಬೇಕು. ವಸ್ತ್ರ ಎಷ್ಟು ಅಂದ್ರೆ ಆಕೆಗೆ ನಾವು ಸೀರೆ ಉಡಿಸಿದ್ರು ಕೂಡ ನಾವು ವಸ್ತ್ರವನ್ನು ಏರಿಸ್ತೇವೆ. ಯಾಕಂದ್ರೆ ಈ ಕಾರ್ಪಾಸ್ ವಸ್ತ್ರ ಅತ್ಯಂತ ಮಹತ್ವದ ಅಂತ ಹೇಳಿ ನಾವು ಗೆಜ್ಜೆ ವಸ್ತ್ರಕ್ಕೆ ಬಹಳ ಮಹತ್ವದ. 18+2 ಹೆಣ್ಣು ದೇವರಿಗೆ 18+2, ಗಂಡು ದೇವರಿಗೆ 16+2. ಆದ್ದರಿಂದ ಈ ರೀತಿಯಾಗಿ ಗೆಜ್ಜೆ ವಸ್ತ್ರವನ್ನು ಆಕೆಗೆ ಇರಿಸಬೇಕು. ನಂತರ ಗಂಗೆಗೂ ಕೂಡ ಗೆಜ್ಜೆ ವಸ್ತ್ರ ಇರಿಸಬೇಕು. ಆದರೆ ನಾನು ನಿಮಗೆ ಬರೀ ತೋರಿಸ್ತಾ ಇದ್ದೀನಿ ಅಂತ ಹೇಳಿ. ಗೌರಿಗೆ ಏರಿಸಿದ ಮೇಲೆ ಆಕೆಗೂ 18 ಗೆಜ್ಜೆ 2 ವಸ್ತ್ರ ಈ ರೀತಿಯಾಗಿ ಏರಿಸಿ ನಂತರ ಹರಿದ್ರ ಕುಂಕುಮ ಆಕೆಗೆ ಕೊಡಬೇಕು. ಹರಿದ್ರ ಕುಂಕುಮ ಅಂದರೆ ಏನು? ಹರಿದ್ರ ಅಂದ್ರೆ ಅರಿಶಿನ, ಕುಂಕುಮ ಅಂದ್ರೆ ಕುಂಕುಮ. ಹರಿದ್ರ ಕುಂಕುಮವನ್ನು ಆಕೆಗೆ 2 ಗಲ್ಲಕ್ಕೂ ಹಚ್ಚಬೇಕು. ಉಂಗುರ ಬೆರಳಿನಿಂದ ಈ ರೀತಿಯಾಗಿ ಹಚ್ಚಿ ಆಕೆಗೆ ಕುಂಕುಮವನ್ನು ಹಚ್ಚಬೇಕು. ನಂತರ ಗಂಧ ಅಕ್ಷತೆಯನ್ನೆಲ್ಲ ಹಾಕಿ ಆಕೆಗೆ ಆಕೆಗೂ ಗಂಗೆಗೂ ಕೂಡ ಗಂಧ ಅಕ್ಷತೆಯನ್ನು ಹಚ್ಚಬೇಕು. ಗಂಗೆಗೂ ಗೆಜ್ಜೆ ವಸ್ತ್ರ ಇರಿಸಬೇಕು. ನಾನು ಗೆಜ್ಜೆ ವಸ್ತ್ರ ಮಾಡಿಲ್ಲ ಇವತ್ತು, ಅಂದ್ರೆ ಇಟ್ಕೊಂಡಿಲ್ಲ ನಾನು, ಅದಕ್ಕೆ ನಿಮಗೆ ಬರೀ ತೋರಿಸ್ಲಿಕ್ಕತ್ತೀನಿ. ಆಕೆಗೂ ಗಂಧ ಅಕ್ಷತೆ ಎಲ್ಲವನ್ನು ಇರಿಸಿ ನಂತರ ಹರಿದ್ರ ಕುಂಕುಮ ಆಕೆಗೂ ಇರಿಸಿ ನೀವು ಹಚ್ಕೊಳ್ಬೇಕು. ಮೊದಲು ಗೌರಿ ಪೂಜೆಕ್ಕಿಂತ ನೀವು ಗೌರಿ ಥರನ ಅಲಂಕಾರ ಮಾಡ್ಕೋಬೇಕು. ಅಲಂಕಾರ ಮಾಡ್ಕೊಳ್ದ ಹರಿದದ್ದ ಸೀರೆ,
ಕೆದರಿದ ಕೂದಲ, ಹಣೆಗೆ ಮೇಲೆ ಕುಂಕುಮ ಇಲ್ಲದೆ ಹೀಗೆಲ್ಲ ಪೂಜೆ ಮಾಡಿದರೆ ನಿಮಗೆ ದಾರಿದ್ರ್ಯ ದಟ್ಟದಾರಿದ್ರೆ ಗ್ಯಾರಂಟಿ. ಆದ್ದರಿಂದ ನಾವು ಗೌರಿಯನ್ನು ಪೂಜೆ ಮಾಡಬೇಕಾದ್ರೆ ನಾವು ಗೌರಿ ಥರನ ಅಲಂಕಾರ ಮಾಡ್ಕೋಬೇಕು ಅಂತ ಹೇಳಿದೆ ಶಾಸ್ತ್ರ. ಅದರಿಂದ ನಂತರ ಏನು ಮಾಡಬೇಕು, ಈ ರೀತಿಯಾಗಿ ಗೌರಿಗೆ ನಾನಾ ಥರದ ಹೂಗಳಿಂದ ಮಾಲೆಯನ್ನು ಇರಿಸಬೇಕು. ಈ ರೀತಿಯಾಗಿ ಹೂ ಮಾಲೆ ನಾನಾ ಥರದ ಹೂಗಳನ್ನ ಇರಿಸಿ ಈ ರೀತಿಯಾಗಿ ಹೂಗಳನ್ನು ಇರಿಸಬೇಕು. ನಾನಾ ರೀತಿಯ ಹೂಗಳನ್ನು ನಿಮ್ಗೆ ಯಾವ್ಯಾವ ರೀತಿ ಹೂ ಸಿಗ್ತದೋ ಆ ರೀತಿಯಾಗಿ ಹೂವನ್ನು ತಂದು ಇರಿಸಬೇಕು. ಪತ್ರೆಯನ್ನು ಇರಿಸಿದರೆ ಇನ್ನು ಒಳ್ಳೆಯದು. ಈ ರೀತಿಯಾಗಿ ಗೌರಿಗೂ ಅಲಂಕಾರ ಮಾಡಬೇಕು, ಗಂಗೆಗೂ ಅಲಂಕಾರ ಮಾಡಬೇಕು. ಎಲ್ಲಿ ಗೌರಿ ಇರ್ತಾಳೋ ಅಲ್ಲಿ ಗಂಗೆ ಇರ್ತಾಳೆ, ಎಲ್ಲಿ ಗಂಗೆ ಇರ್ತಾಳೋ ಅಲ್ಲಿ ಗೌರಿ ಇರ್ತಾಳೆ. ಗೌರಿ ಗಂಗೆ ಇಬ್ಬರು ಪೂಜೆ ಒಟ್ಟಿಗೆ ತಗೊಳ್ತಾರೆ ಅಂಥೇಳಿ. ಅದಕ್ಕೆ ಈ ರೀತಿಯಾಗಿ ಪೂಜೆಯನ್ನು ಮಾಡಿದ ಮೇಲೆ ನಂತರ ಧೂಪ ದೀಪ ಮಾಡಬೇಕು. ಧೂಪ ಅಂತಂದ್ರೆ ಅದೇ ಉದಿನ ಕಡ್ಡಿ ಹಚ್ಬೋದು, ಗುಗ್ಗುಳ ಹಾಕ್ಬೋದು. ನಾವೇನು ಮಾಡ್ತೀವಿ ಅಂತಂದರೆ ಇಡ್ಲಿಯನ್ನು ಹಾಕಿ ಲೋಭಾನವನ್ನು ಹಾಕಿ ಧೂಪವನ್ನು ಮಾಡ್ತೀವಿ. ಧೂಪ ಆದಮೇಲೆ ಧೂಪಂ ಸಮರ್ಪಯಾಮಿ ದೀಪಂ ಸಮರ್ಪಯಾಮಿ ಅಂಥೇಳಿ ಒಂದು ನೀಲಾಂಜನವನ್ನು ತುಪ್ಪದ ದೀಪವನ್ನು ಹಚ್ಚಿ ಆಕೆಗೆ ಗಂಟೆಯನ್ನು ಬಾರಿಸ್ತಾ ದೀಪಂ ಸಮರ್ಪಯಾಮಿ. ಆಕೆಗೆ ಧೂಪ ದೀಪ ಮಾಡೋಕ್ಕಿಂತ ಮುಂಚೆ ಉಡಿಯನ್ನು ತುಂಬಬೇಕು. ಏನಂತ ತುಂಬಬೇಕು ಅಂತಂದ್ರೆ 5 ಎಲೆ ತಗೊಂಡು ಆಕೆಗೆ ಅಕ್ಕಿಯನ್ನು ಹಾಕಿ ತುಂಬಾರ್ದು, ಕಡಲೆಯನ್ನು ನೆನೆ ಹಾಕಿರ್ತೀವಿ. ಆಕೆಗೆ ನೆನೆಗಡಲೆಯನ್ನು ನೆನೆ ಹಾಕ್ಕೋಬೇಕು. ಹಾಕ್ಕೊಂಡು ಹಿಂದಿನ ದಿವಸ ನೆನೆ ಹಾಕಿಟ್ಬಿಟ್ಟಿರಬೇಕು. ಅದನ್ನು ಈ ರೀತಿಯಾಗಿ ತಾಂಬೂಲದಲ್ಲಿ 5 ವಿಳೆದೆಲೆ ತಾಂಬೂಲ ದಕ್ಷಿಣೆಯನ್ನು 2 ಕೈಯಿಂದ ಜೋಡಿಸಿಟ್ಟು ಈ 5 ಸಲ ಆ ರೀತಿಯಾಗಿ ಇಟ್ಟಿರ್ತೀವಲ್ಲ ಅದರಲ್ಲಿ ಈ ರೀತಿಯಾಗಿ 1 ಸಲ ಈ ರೀತಿಯಾಗಿ ತುಂಬಿ ನಂತರ 5 ಸಲ ಈ ನೆನೆಗಡಲೆಯನ್ನು 5 ಸಲ ಈ ರೀತಿಯಾಗಿ ತುಂಬಬೇಕು. ಈಗ ಕಡ್ಲಿ ಏನು ಮಾಡಬೇಕು, ಇದು ಉಡಿ ತುಂಬಿದ್ದನ್ನು ಏನು ಮಾಡಬೇಕು ಅಂತಂದರೆ ವಿಳೆದಲ್ಲಿ ನೀವು ತಿನ್ಬೋದು. ಮಾರನೇ ದಿವಸ ಉಡಿಯನ್ನು ತೆಗೆದುಬಿಡ್ಬೇಕು. ಯಾಕಂದರೆ ಭಾಳ ದಿವಸ ಇದ್ದರೆ ನೊರಜು ಆಗಿಬಿಡ್ತದೆ, ಮತ್ತು ಅದು ಉಪಯೋಗ ಆಗೋದೇ ಇಲ್ಲ. ಅದರಿಂದ ಈ ಬಾಳೆಹಣ್ಣನ್ನು ಮಕ್ಕಳು ತಿನ್ಬೋದು, ನೀವು ತಿನ್ಬೋದು. ಈ ತಾಂಬೂಲ ಸಹ ನೀವು ಹಾಕ್ಕೊಳ್ಬೋದು. ಆಮೇಲೆ ಈ ಕಡಲೆಯನ್ನು ಏನು ಹಾಕಿರ್ತೀವಲ್ಲ ಆ ಕಡಲೆ ಅದರೊಳಗೆ ಬಿಟ್ಬಿಡಬೇಕು. ಅವು ಒಣಗಿ ಏನಾಗ್ತದೆ ನಂತರ ಕೊನೆಗೆ ನಕ್ಷತ್ರ ದಿವಸ ಏನು ಕೊನೆ ಉಡಿ ತೆಗಿತೇವಲ್ಲ ಅವಾಗ ಮಾತ್ರ ನಾವು ಆ ಕಡಲೆಗಳನ್ನೆಲ್ಲ ತಕ್ಕೋಬೇಕು. ಕಡಲೆಯೇ ಅದರೊಳಗೆ ಬಿಟ್ಬಿಡಬೇಕು. ಅವು ಅಕ್ಷತೃತೀಯವರೆಗೂ ಉಡಿ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಬಾಳೆಹಣ್ಣು ಅಲ್ಲಿ ತನಕ ಉಳಿಯಂಗಿಲ್ಲ ಅಂಥೇಳಿ ಮಾರನೇ ದಿವಸ ಅದಕ್ಕೆ ಸ್ವಲ್ಪ ಗೌರಿಯಿಂದ ಸ್ವಲ್ಪ ದೂರ ಇರಬೇಕು. ಯಾಕಂದ್ರೆ ಮಾರನೇ ದಿವಸ ತಕ್ಕೊಳ್ಳಿಕ್ಕೆ ಬರ್ತದೆ. ಈ ರೀತಿಯಾಗಿ ಬಾಳೆಹಣ್ಣು ತಕ್ಕೋಬಹುದು, ವಿಳೆದೆಲೆ ಕೂಡ ತಕ್ಕೋಬಹುದು. ಆ ದಕ್ಷಿಣೆ ಮತ್ತು ಕಡ್ಲಿ ಇರ್ತದಲ್ಲ ಅದನ್ನು ಅಲ್ಲೇ ಬಿಡಬೇಕು. ಅವು ಒಣಗಿ ಏನಾಗ್ತದೆ ಅದರೊಳಗೆ ಇರ್ತದೆ. ಯಾವಾಗ ನಾವು ಅಕ್ಷತೃತೀಯ ಆಗ್ತದೆ ಅವಾಗ ನಾವು ಪೂರ್ಣ ಗೌರಿ ನಿಲ್ಲಿಸ್ತೇವಲ್ಲ, ಅಂದರೆ ಗೌರಿ ವಿಸರ್ಜನೆ ಆದಮೇಲೆ ಅವನ್ನೆಲ್ಲ ನಾವು ಅಡುಗೆಗೆ ಉಪಯೋಗಿಸ್ಬೋದು. ಅವು ಅಲ್ಲಿವರೆಗೂ ಈ ಕಡ್ಲಿ ಮತ್ತು ಅದರಲ್ಲಿ ಅಡಿಕೆ ಬೆಟ್ಟ ಹಾಕಿರ್ತೇವಲ್ಲ ಹಾಗೆ ಇರಬೇಕು. ಈ ರೀತಿಯಾಗಿ 5 ಸಲ ನಾವು ಉಡಿ ತುಂಬಬೇಕು. ಕಡ್ಲೆಯನ್ನು 5 ಸಲ ಉಡಿ ತುಂಬಿ ಈಗ ಧೂಪ ದೀಪ ಮಾಡಬೇಕು. ಧೂಪ ಈ ರೀತಿಯಾಗಿ ಸಾಧ್ಯಂತೆ ಸಂಯುಕ್ತವನ್ನು ಈ ರೀತಿಯಾಗಿ ನಾವು ದೀಪವನ್ನು ತೋರಿಸ್ಬೇಕು. ಧೂಪ ದೀಪ ಇದಕ್ಕೆ ನೀರಾಂಜನ ಅಂತ ಹೇಳ್ತೀವಿ ನಾವು. ಧೂಪ ದೀಪ ಆದಮೇಲೆ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯ ಏನು ಮಾಡಬೇಕು? ಈಗಿನ ನೈವೇದ್ಯ ಏನಂದ್ರೆ ಪಾನಕ ಕೋಸಂಬರಿ ಮಾಡಬೇಕು. ನಾವು ಆಕೆಗೆ 5 ಪೂಜೆ ಆಗಬೇಕು ಅಂತ ಹೇಳ್ತೀವಿ. ನಾವು ಸಹಜವಾಗಿ ಏನು ಮಾಡ್ತೀವಿ, 5 ನೈವೇದ್ಯ ಆಗಬೇಕು, 5 ಪೂಜೆ ಆಗಬೇಕು ಅಂತಂದ್ರೆ ನಾವು ಅಕ್ಷತೃತೀಯ ಒಳಗೆ 5 ಪೂಜೆ ಆಗಬೇಕು ಅಂತಂದ್ರೆ ಏನು ಮಾಡ್ತೀವಿ ಅಂತಂದ್ರೆ ಗೌರಿ ಕೂಡಿಸಿದ ದಿವಸ ತದಗಿ ದಿವಸ ಒಂದು ನೈವೇದ್ಯ ಆಗ್ತದೆ, ರಾಮನವಮಿ ನೈವೇದ್ಯ ಆಗ್ತದೆ, ಒಂದು ಹುಣ್ಣಿಮೆ ಅಂತಂದ್ರೆ ಹನುಮ ಜಯಂತಿ ದಿವಸ ಒಂದು ನೈವೇದ್ಯ ಆಗ್ತದೆ, ನಡುವ ಅಕ್ಷತೃತೀಯ ಒಂದು ಆಗ್ತದೆ, ನಡುವ ಒಂದು ಶುಕ್ರವಾರ ನೈವೇದ್ಯ ಆಗ್ತದೆ. ಈ ರೀತಿಯಾಗಿ 5 ಪೂಜೆ ಆಕೆಗೆ ಆಗಬೇಕು. ದಿನಾ ಪೂಜೆ ಮಾಡಬೇಕಂತೇನಿಲ್ಲ. ಗೌರಿನ ಒಂದು ದಿವಸ ಕುಡಿಸಿದ ಮೇಲೆ ಮಾರನೇ ದಿವಸ ಶುಕ್ರವಾರ ಮಂಗಳವಾರ ಅರ್ಶಿನ ಕುಂಕುಮ ಏರಿಸಿ ಒಂದು ಹೂ ಏರಿಸಿದ್ರೆ ಸಾಕು. ಪ್ರತಿ ಸಲ ಆಕೆಗೆ ನೈವೇದ್ಯ ಏನಿರ್ತದೆ ಅಂದ್ರೆ ಕೋಸಂಬರಿ ಪಾನಕ. ತದಿಗೆ ದಿವಸ ಕೋಸಂಬರಿ ಪಾನಕ ನೈವೇದ್ಯ ಮಾಡಿರಿ. ಅನ್ನ ಪಾಯಸ ನಿಮ್ಗೆ ಆದ್ರೆ ಅನ್ನ ಪಾಯಸ ನೈವೇದ್ಯ ಮಾಡಿರಿ. ಇಲ್ಲ ಅಂದ್ರೆ ಕೋಸಂಬರಿ ಪಾನಕ ನೈವೇದ್ಯ ಆಗಬೇಕು ಆಕೆಗೆ. ಈ ರೀತಿಯಾಗಿ ಕೋಸಂಬರಿ ಪಾನಕ ನೈವೇದ್ಯ ಆತಂದ್ರೆ
ನಂತರ ನೀವು ಸಂಜೆ ಮುತ್ತೈದೆಯನ್ನು ಕರೆದು ಒಂದು 5 ಮಂದಿಗೆ ಕೋಸಂಬರಿ ಪಾನಕವನ್ನು ಕೊಡ್ರಿ. ಅಂದ್ರೆ ನಿಮ್ಮ ದಾರಿದ್ರ್ಯ ಎಲ್ಲ, ಈ ಮನೆಯ ದಾರಿದ್ರ್ಯ ಎಲ್ಲ ತೊಳೆದು ಹೋಗ್ತದೆ. ಅದಕ್ಕೆ ಪಾನಕ ನೈವೇದ್ಯ ಮಾಡಿ ಯಾಕೆ ಕೊಡಬೇಕು ಅಂದ್ರೆ ಮನೆ ಶಾಂತವಾಗಿರ್ತದೆ ಅಂತ. ಅದಕ್ಕೆ ಪಾನಕ ಕೋಸಂಬರಿ ನೈವೇದ್ಯ ಮಾಡಬೇಕು. ಆದ್ರೆ ನಿಮ್ಗೆ ಅನ್ನ ಪಾಯಸ ನೈವೇದ್ಯ ಮಾಡ್ಬೋದು, ಇಲ್ಲ ಅಂದ್ರೆ ಅದೇನು ಮಾಡಲೇಬೇಕಂತೇನಿಲ್ಲ. ಪಾನಕ 5 ಪೂಜೆ ಅಂತಂದ್ರೆ 5 ಶುಕ್ರವಾರ ಅಕಸ್ಮಾತ್ ನೀವು ಮುಟ್ಟಾದಾಗ ದಿನ ಬಿಟ್ಟು ಬಿಡಬೇಕು. ಮುಟ್ಟಾದಾಗ ಮಾಡಬಾರ್ದು ಪೂಜೆ ಎಲ್ಲ, ಆ ದಿನ ಬಿಟ್ಟು ಬಿಡಬೇಕು. ಮತ್ತು ಬರುವ ಶುಕ್ರವಾರ ಮಂಗಳವಾರ ಪೂಜೆಯನ್ನು ಮಾಡಬೇಕು. ಅಕ್ಷಯ ತೃತೀಯ ದಿವಸ ಅಕಸ್ಮಾತ್ ನಾವೇನಾದರೂ ಅಲ್ಲ, ಈ ಗೌರಿ ತದಿಗೆ ದಿವಸ ಮುಟ್ಟಾದಾಗ ಅಕಸ್ಮಾತ್ ಮತ್ತೆ ಕೂಡಿಸ್ಲಿಕ್ಕೆ ಬರೋಂಗಿಲ್ಲ ಅಂತ ಹಂಗೇನಿಲ್ಲ. ಅಕಸ್ಮಾತ್ ನೀವೇನಾದರೂ ತೃತೀಯ ದಿವಸ ಮುಟ್ಟಾದ್ರಂದ್ರೆ ಮಾರನೇ ದಿವಸ ಬರುವಂಥ ಶುಕ್ರವಾರ ಮಂಗಳವಾರ ಗೌರಿಯನ್ನು ಕರ್ಕೊಂಡು ಇದೇ ರೀತಿಯಾಗಿ ಪೂಜೆಯನ್ನು ಮಾಡ್ಬೋದು. ಅದು ತದಿಗೆ ದಿವಸ ನಿಮ್ಗೆ ಅಕಸ್ಮಾತ್ ಏನೋ ಅಡಚಣೆ ಬಂದು ನೀವು ಆಗಲಿಲ್ಲ ಪೂಜೆ ಅಂತಂದ್ರೆ ನಂತರ ಈ ರೀತಿಯಾಗಿ ನೀವು ಒಂದು ಶುಕ್ರವಾರ ಅಥವಾ ಮಂಗಳವಾರ ನೋಡಿ ಗೌರಿಯನ್ನು ಕೂಡಿಸ್ಬೋದು. ಆ ಚೈತ್ರದೊಳಗೆ ಈಗ ಚೈತ್ರ ಗೌರಿನ ಅಂತಾರೆ. ಈ ಚೈತ್ರ ಮುಗೀತಂದ್ರೆ ಆಮೇಲೆ ಕೂಡಿಸ್ಲಿಕ್ಕೆ ಬರೋಂಗಿಲ್ಲ. ಅಕ್ಷಯ ತೃತೀಯ ಆತಂದ್ರೆ ಕೂಡಿಸ್ಲಿಕ್ಕೆ ಬರೋಂಗಿಲ್ಲ. ಅದಕ್ಕೆ ಅಕ್ಷಯ ತೃತೀಯ ಒಳಗೆ ಕೂಡಿಸ್ಬೇಕು. ಅಗದಿ ಯಾರಿಗೂ ಮನೆಯೊಳಗೆ ಭಾಳ ಪ್ರಾಬ್ಲಮ್ ಅದ ಅಂದ್ರೆ ಅಕ್ಷಯ ತೃತೀಯ ಹಿಂದಿನ ದಿವಸ ಕೂಡಿಸಿ ಅಕ್ಷಯ ತೃತೀಯ 2 ಪೂಜೆ ಮಾಡಿ ಕಳಿಸೋರು ಇದ್ದಾರೆ. ಅದಕ್ಕೆ ಅಕ್ಷಯ ತೃತೀಯ ಪೂಜೆ 5 ಪೂಜೆ ಚೈತ್ರ ಗೌರಿ ಅಂದ್ರೆ ಭಾಳ ಚಂದ ಇರ್ತದೆ. ಅದಕ್ಕೆ 5 ಪೂಜೆ ಆಗಬೇಕು. ಅದಕ್ಕೆ ಏನು ಭಾಳ ನೈವೇದ್ಯ ಇರೋಂಗಿಲ್ಲ. ಪಾನಕ ಕೋಸಂಬರಿ ನೈವೇದ್ಯ ಇರ್ತದೆ. ಅದರಿಂದ ಈ ರೀತಿಯಾಗಿ ಬಿಡ್ಲಾರ್ದೆ ಚೈತ್ರ ಗೌರಿ ಪೂಜೆಯನ್ನು ಮಾಡಿರಿ. ನಂತರ ಪಾನಕ ನೈವೇದ್ಯ ಅದು ಆದಮೇಲೆ ಆರತಿಯನ್ನು ಮಾಡಬೇಕು. ಆಕೆಗೆ ಪಾನಕ ಕೋಸಂಬರಿ ನೈವೇದ್ಯ ಮಾಡಿದ ಮೇಲೆ ಈ ರೀತಿಯಾಗಿ ಆರತಿ ಅಂದರೆ ಏನು, ಈ ಅಕ್ಷತೆಯನ್ನು ಹಾಕ್ಕೊಳ್ಬೇಕು. ಇದ್ರೊಳಗೆ ನೋಡಿರಿ, ಅಕ್ಷತೆ ಹಾಕೀನಿ, ಜೊತೆಗೆ ಹೂವನ್ನು ಇಟ್ಕೊಂಡೇನಿ. 2 ಲೀಲಾಂಜನವನ್ನು ತುಪ್ಪದ ದೀಪದಲ್ಲಿ ಹಚ್ಚಿಟ್ಕೊಂಡಾಗ ಇದಕ್ಕೆ ನಾವು ಆರತಿ ಅಂತ ಹೇಳ್ತೀವಿ. ನೀವು ಆರತಿ ಕೆಲವೊಬ್ಬರ ಕಡೆ ಬೇರೆ ಬೇರೆ ಪದ್ಧತಿ, ಕೆಲವೊಬ್ರು ಇದ್ರೊಳಗೆ ಕುಂಕುಮದ ನೀರು ಅರ್ಶಿನ ನೀರು ಹಾಕ್ಕೊಂಡಿರ್ತಾರೆ. ಅದಕ್ಕೆ ಕದಲ ಆರತಿ ಅಂತ ಹೇಳ್ತೇವೆ ನಾವು. ಇದಕ್ಕೆ ನೀಲಾಂಜನ ಆರತಿ, ಅದು ಕದಲ ಆರತಿ, ನಾಗಾರತಿ. ನಾನು ಆರತಿ ಒಳಗೆ ಭಾಳ ಪ್ರಕಾರದ ಹೂರ್ಣದ ಆರತಿ ಬೇರೆ, ಕೊಬ್ಬರಿ ಬೆಲ್ಲದ ಆರತಿ ಬೇರೆ, ನಾನಾ ಪ್ರಕಾರದ ಆರತಿಗೆ ಎಲ್ಲ ಆರತಿಗೂ ಅದರದೇ ಆದ ಫಲಗಳಿವೆ. ಅದಕ್ಕೆ ನೀಲಾಂಜನ ಆರತಿ ಭಾಳ ಇದನ್ನು ಶ್ರೇಷ್ಠ ಅಂತ ಹೇಳ್ತೇವೆ. 2 ನೀಲಾಂಜನ ದಂಪತಿಯ ಸಂಕೇತ ಅಂತ ಹೇಳ್ತೇವೆ ನಾವು. ಅದಕ್ಕೆ ಪ್ರತಿದಿನ ಮನೆಯೊಳಗೆ ನಾವು 2 ನೀಲಾಂಜನ ಇಟ್ಟು ಆರತಿಯನ್ನು ಮಾಡ್ತೀವಿ. ಆರತಿ ಒಂದು ಹಾಗೆ ಆರತಿ ಮಾಡಬಾರ್ದು. ನಿಮಗೇನು ಬರ್ತದೋ ಆ ರೀತಿಯ ಹಾಡಾಡ್ರಿ. ಆರುತಿ ಬೆಳಗಿರಿ ನಾರಿಯರು ಬೇಗ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ, ಹಾಡುತ್ತ ಪಾಡುತ್ತ ಜಾಣೆಯರೆಲ್ಲರೂ ಆದಿನಾರಾಯಣ ಪ್ರಿಯಳಿಗೆ. ಆರುತಿ ಬೆಳಗಿರೆ ನಾರಿಯರು ಬೇಗ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ, ಪಿಲ್ಲೆ ಕಲುಂಗುರಲುಲ್ಲು ಬೈಜಳರುಳಿ ಗಿಲ್ಲು ಗಿಲ್ಲೆಂದು ಹೆಜ್ಜೆಯ ನೀಡುತ್ತಾ ಉಲ್ಲಾಸದಿಂದ ನಡುವೆ ಕುಠ್ಯಾಣ ಪುಲ್ಲನಾಭನ ಪ್ರಿಯಳಿಗೆ. ಆರುತಿ ಬೆಳಗಿರೆ ನಾರಿಯರು ಬೇಗ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ, ಜರದ ಪಿತಾಂಬರ ನೀರಿಗೆ ಅಲೆಯುತ್ತ ಝಗಿ ಝಗಿಸುತ್ತ ಹೊಳೆಯುತ್ತಲಿ, ತೊಟ್ಟ ಕಂಚುಕವು ಇಟ್ಟ ವಂಕಿ ತೊಡೆ ಬೆಟ್ಟದ ವೆಂಕೋವನ ಮಡದಿಗೆ. ಆರುತಿ ಬೆಳಗಿರೆ ನಾರಿಯರು ಬೇಗ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ, ಚವರಿರ ಬುಟಿಗೊಂಡ ಹೆರಳು ಬಂಗಾರ ಬುಗುಡಿ ಮಾಲೆಗಳು ಹೊಳೆಯುತ್ತಲಿ, ಸಡಗರದಿಂದ ಕುಡಿಯ ಕುಂಕುಮ ಹಚ್ಚಿ ಒಡೆಯ ವೆಂಕೋವನ ಮಡದಿಗೆ. ಆರುತಿ ಬೆಳಗಿರೆ ನಾರಿಯರು ಬೇಗ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ. ಈ ರೀತಿಯಾಗಿ 2 ಹಾಡು ಆಡಬೇಕು. ಒಂದು ಹಾಡು ಆಡಬೇಕು. ನಾನು ನಿಮ್ಗೆ 2 ಆರತಿಯನ್ನು ಒಂದು ಹಾಡಬಾರ್ದು, 2 ಹಾಡಬೇಕು. ಅದನ್ನು ನಿಮ್ಗೆ ತೋರಿಸ್ಲಿಕ್ಕೆ ಅಂಥೇಳಿ ನಾನು ಹಾಡು ಹಾಡೀನಿ. ಇನ್ನು ನೀವು 2 ಹಾಡನ್ನು ಹಾಡಿ ಈ ರೀತಿಯಾಗಿ ಆರತಿಯನ್ನು ಇಳಿಸ್ಬೇಕಾದ್ರೆ ಕೆಳಗೆ ಈ ಅಕ್ಷತೆಯನ್ನು ಹಾಕಿ ಈ ರೀತಿ ಹಾಕಿ ಅದ್ರ ಮೇಲೆ ಆರತಿಯನ್ನು ಇಳಿಸ್ಬೇಕು, ಹಾಗೆ ಇಳಿಸ್ಬಾರ್ದು. ಮತ್ತು ಗೌರಿಗೆ ಕಾಲುಂಗ್ರ, ಪಿಲ್ಲೆಗೆ ಮಂಗಳಸೂತ್ರ ಹಾಕಬೇಕು. ನಾನಾ ಥರದ ಹಾರಗಳಿದ್ರೆ ಅವನ್ನೆಲ್ಲ ಹಾಕಬೇಕು. ನಮ್ಮ ಮನೆಯೊಳಗೆ ಇನ್ನೂ ದೊಡ್ಡ ಗೌರಿ ಇದೆ. ನಾನು ಹೊರಗೆ ಬಂದೀನಿ, ಇಲ್ಲೇ ಎಂಥ ಗೌರಿ ಇದೆ ಅಂತ ತೋರಿಸೇನೆ ನಿಮ್ಗೆ. ನಮ್ಮ ಮನೆಯೊಳಗೆ ಇನ್ನೂ ದೊಡ್ಡ ಗೌರಿ ಇದೆ, ಅದರ ಮಂಗಳಸೂತ್ರ ಎಲ್ಲ ಹಾಕ್ತೇವೆ ನಾವು. ಕಾಲುಂಗ್ರ, ಪಿಲ್ಲೆ, ಬಿಚ್ಚೋಲೆ, ಬಳೆ ಅವನ್ನೆಲ್ಲವನ್ನು ಏನು ಮಾಡಬೇಕು, ಗೌರಿಗೆ ಹಾಕ್ಲಿಕ್ಕೆ ಆಗಂಗಿಲ್ಲ ಅಂಥೇಳಿ ಈ ರೀತಿಯಾಗಿ ಒಂದು ಬಟ್ಲವನ್ನು ತೊಗೊಂಡು ಅದರ ಕಾಲುಂಗ್ರ, ಪಿಲ್ಲೆ ಮತ್ತು ಬಿಚ್ಚೋಲೆ, ಬಳೆ ಎಲ್ಲವನ್ನು ಹಾಕಿ ಮುಂದಿಡಬೇಕು. ಆಮೇಲೆ ಆಕೆಗೆ ನಿಮ್ಗೆ ಸೀರೆ ಉಡಿಸ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಒಂದು ಬ್ಲೌಸ್ ಪೀಸು, ಅಂದರೆ ನಿಮಗೆ ಯಾರು ಉಡಿ ತುಂಬಿರಬಾರ್ದು, ಹೊರಗಿನಿಂದ ಅಂಗಡಿಯಿಂದ ಹೊಸ ಬ್ಲೌಸ್ ಪೀಸ್ ತಂದು ಅದನ್ನು ಕೂಡ ಇದರ ಜೊತೆ ಇಡ್ಬೋದು. ಈ ರೀತಿಯಾಗಿ
ಗೌರಿಗೆ ಆರತಿ ಪೂಜೆ ನೈವೇದ್ಯ ಎಲ್ಲ ಮಾಡಿ ಕೋಸಂಬರಿ ಪಾನಕವನ್ನು ನಿಮ್ಮ ಮನೆ ಮಂದಿ ಎಲ್ಲ ತಿನ್ಬೋದು, ಮನೆಗೆ ಮುತ್ತೈದೆನ ಕರೆದು ಮುತ್ತೈದೆ ಕೊಡ್ಬೋದು. ಈ ರೀತಿಯಾಗಿ ಪೂಜೆಯನ್ನು ಮಾಡಿ ಗೌರಿಗೆ ಅಕ್ಷತೆಯನ್ನು ಹಾಕಿ ಪೂಜಾ ಸಮರ್ಪಣೆ ಮಾಡಬೇಕು. ಪೂಜಾ ಸಮರ್ಪಣೆ ಹಾಡು ಕೂಡ ಇರ್ತದೆ. ಈ ರೀತಿಯಾಗಿ ನಾವೇ ಅದಾದಮೇಲೆ ಸಾಯಂಕಾಲ ಏನು ಮಾಡಬೇಕು ಅಂತ ಹೇಳಿದ್ರೆ ಗೌರಿ ಚೈತ್ರ ಗೌರಿ ಹಾಡದ ಆ ಹಾಡು ರಾತ್ರಿ ಸಂಜೆ ಬೆಳಗ್ಗೆ ಇಷ್ಟೆಲ್ಲ ಗೌರಿ ಪೂಜೆ ಎಲ್ಲ ಆಗಿರ್ತದಲ್ಲ, ಸಂಜೆ ಸಮಯದೊಳಗೆ ಏನು ಮಾಡಬೇಕು, ಗೌರಿ ಹಾಡ ಈಗ ನಾವು ಶ್ರಾವಣ ಮಾಸದಾಗ ಹೆಂಗೆ ಗೌರಿ ಹಾಡಾಡ್ತೇವಲ್ಲ ಹಂಗೆ ಚೈತ್ರ ಗೌರಿ ಹಾಡದ ಆ ಗೌರಿ ಹಾಡನ್ನು ಹಾಕಬೇಕು. ನಾನು ಇದನ್ನು ಕೂಡ ನಿಮಗೆ ಇದ್ರ ವಿಡಿಯೋದಾಗ ಹಿಡಿದ್ರೆ ಹಾಕ್ತೀನಿ. ಅಕಸ್ಮಾತ್ ಇದು ಆಗಲಿಲ್ಲ ಅಂತಂದ್ರೆ ನಾನೇನು ಬರೆದು ಹಾಕಿ ಪೋಸ್ಟ್ ಅದೆಲ್ಲ ಕಮ್ಯುನಿಟಿ ಪೋಸ್ಟ್ ಒಳಗೆ ಅಲ್ಲೇ ಈ ಹಾಡನ್ನು ಹಾಕಿರ್ತೇನೆ ನೋಡಿರಿ. ಈ ಹಾಡು ಭಾಳ ಚಂದದ. 1-2 ಸಾಲ ಹೇಳ್ಕೊಡ್ತೀನಿ ಹೆಂಗೆ ಅನ್ಬೇಕಂತಂದ್ರೆ, ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಲಕ್ಷ್ಮೀ ವೆಂಕಟೇಶನ ಬಲಗುಂಬೆ ಚೈತ್ರ ಶುದ್ಧ ತೃತೀಯಾದಿ ಮಿತ್ರೆ ಗೌರಿ ತನ್ನ ಅತ್ತಿಯಿಂದ ತವರಿಗೆ ಬರುತ್ತಾಳೆ. ಕೋಲೆ ಕೋಲೆನ್ನ ಕೋಲೆ ಅರ್ತಿಯಿಂದ ತವರಿಗೆ ಮುತ್ತಿನ ಅಂದಣವೇರಿ ಪುತ್ರ ಗಣಪ ಸ್ಕಂದರನ್ನು ಎತ್ತಿಕೊಂಡು ಕೋಲೆ ಕೋಲೆನ್ನ ಕೋಲೆ ಕೋಲೆ ಕೋಲೆನ್ನ ಕೋಲೆ. ಈ ರೀತಿಯಾಗಿ ಇದು ಚೈತ್ರ ಹಾಡು ಹಾಡಿ ರಾತ್ರಿ ಒಂದು ಸಕ್ಕರೆ ನೈವೇದ್ಯ ಮಾಡಿ ಮತ್ತೆ ಆರತಿ ಮಾಡಿ ರೀತಿಯಾಗಿ ಆ ದಿನ ಚೈತ್ರ ತದ್ಗಿ ದಿವಸ ಪೂಜೆಯನ್ನು ಮುಗಿಸ್ಬೇಕು. ಅದಾದಮೇಲೆ ರಾಮನವಮಿ ದಿವಸ ಮತ್ತೆ ಗೌರಿಯನ್ನು ಪೂಜೆ ಮಾಡಿ ಪಾನಕ ಕೋಸಂಬರಿ ನೈವೇದ್ಯ ಮಾಡಬೇಕು. ಆಮೇಲೆ ದಾವಣದ ಹುಣ್ಣಿಮೆ ಅಂತ ಹೇಳ್ತೀವಲ್ಲ, ಅಂದ್ರೆ ಹನುಮ ಜಯಂತಿ ದಿವಸ ಮತ್ತೆ ಆಕೆಯನ್ನು ಪೂಜೆ ಮಾಡಬೇಕು. ಪ್ರತಿದಿನ ಪೂಜೆ ಮಾಡೋದು ಅಂಥದ್ದೇನು ಇರೋದಿಲ್ಲ. ಪ್ರತಿ ಶುಕ್ರವಾರ ಮಂಗಳವಾರ ಅರ್ಶಿನ ಇರಿಸಬೇಕು. ಆಮೇಲೆ ಏನು ಮಾಡಬೇಕು, ಈಗ ಗೆಜ್ಜೆ ವಸ್ತ್ರ ಇರಿಸಿರ್ತಿಲ್ಲ ಅದನ್ನು ನೀವು ಮತ್ತೆ ನೀವು ರಾಮನವಮಿ ದಿವಸ ಗೌರಿ ಪೂಜೆ ಮಾಡ್ತಿರಲ್ಲ ಆವಾಗ ಗೆಜ್ಜೆ ವಸ್ತ್ರ ತೆಗೆದು ಹೊಸ ಗೆಜ್ಜೆ ವಸ್ತ್ರ ಹಾಕ್ಬೋದು. ಆಮೇಲೆ ಹುಣ್ಣಿಮೆ ದಿವಸ ಮಾಡಬೇಕು. ಈ ರೀತಿಯಾಗಿ ಒಂದು 5 ಪೂಜೆ ಆಗಬೇಕು ಆಕೆಗೆ ಅಷ್ಟೇ. ದಿನ ಪೂಜೆ ಏನು ಇರೋದಿಲ್ಲ. ಆಕೆ ಬರೀ ಆಕೆ ಮುಂದೆ ದೀಪ ಒಂದು ಹಚ್ಚಿಬಿಟ್ರೆ ಸಾಕು. ಈ ರೀತಿಯಾಗಿ ದೀಪ ಹಚ್ಚಿ ಅರ್ಶಿನ ಇರಿಸಿದ್ರೆ ಪ್ರತಿದಿನ ಸ್ನಾನ ಮಾಡಿ ಬಂದು ಆಕೆ ಮುಂದೆ ದೀಪ ಹಚ್ಚಿ ಅರ್ಶಿನ ಇರಿಸಿಬಿಟ್ರೆ ಆಕೆಗೆ ಮತ್ತು ಬೇರೆ ನೈವೇದ್ಯಗೆ ಏನೂ ಇರೋದಿಲ್ಲ. ಈ ರೀತಿಯಾಗಿ ನಾನು ನನಗೆ ತಿಳಿದಷ್ಟು ನಿಮಗೆ ನಾವೇನು ಪದ್ಧತಿ ಪೂಜೆ ಏನು ಮಾಡ್ತೀನೋ ಆ ರೀತಿ ಎಲ್ಲ ಪೂಜಾ ಪದ್ಧತಿಯನ್ನು ನಿಮ್ಗೆ ತಿಳಿಸ್ಕೊಟ್ಟೀನಿ. ಅಕಸ್ಮಾತ್ ಇಷ್ಟು ಮೀರಿನೂ ನಿಮಗೆ ಅಗದಿ ಬೇರೆ ಏನೂ ಗೊತ್ತೇ ಆಗಲಿಲ್ಲ ಅಂತಂದ್ರೆ ಅಂಥವನ್ನು ಕೇಳಿದರೆ ನಾನು ಖಂಡಿತವಾಗಿಯೂ ನಾನು ಮತ್ತೆ ನಿಮಗೆ ಹೇಳ್ಕೊಡ್ತೇನೆ ಅಂತ.